ಹ್ಯಾಮರ್ ಗ್ರಿಪ್ ಇಟ್ಕೊಂಡಿದ್ದೀರಾ, ಈಸ್ಟರ್ನ್ ಗ್ರಿಪ್ ಇಟ್ಕೊಂಡಿದ್ದೀರಾ, ಸೆಮಿ ವೆಸ್ಟರ್ನ್ ಗ್ರಿಪ್ ಇಟ್ಕೊಂಡಿದ್ದೀರಾ, ಯಾವ ಗ್ರಿಪ್ ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಇವಾಗಿಂದ ಕಾಲ ಟೆನ್ನಿಸ್ ಆಡಬೇಕಾದ್ರೆ ಸೆಮಿ ವೆಸ್ಟರ್ನ್ ಗ್ರಿಪ್ಪು ಮತ್ತು ವೆಸ್ಟರ್ನ್ ಗ್ರಿಪ್ ಇಟ್ಕೊಂಡು ಆಡ್ತಾರೆ ಜನ. ಪೊಸಿಷನ್ ಇವಳು ಬಂದು ಶಿ ಹೋಲ್ಡ್ಸ್ ಎ ಸೆಮಿ ವೆಸ್ಟರ್ನ್ ಗ್ರಿಪ್. ಇದು ವೆಸ್ಟರ್ನ್ ಗ್ರಿಪ್ ಅಂದರೆ ಇಲ್ಲಿಗೆ ಹೋಗುತ್ತೆ, ಈ ಥರ ಇಟ್ಕೋತಾರೆ. ಸೊ ಇವಳು ಆಡೋದು ಸೆಮಿ ವೆಸ್ಟರ್ನ್ ಗ್ರಿಪ್ಪಲ್ಲಿ. ರಾಕೆಟ್ ಎಲ್ಲ ಎಷ್ಟು ವೆಯ್ಟ್ ಇರುತ್ತೆ ಸರ್? ಇವಳು ಆಡೋ ರಾಕೆಟ್ ಬಂದು 300 ಗ್ರಾಮ್ ಇದೆ, 300-305 ಗ್ರಾಮ್. ಸ್ಟ್ರಿಂಗು ಸೇರಿಸಿದ್ರೆ 325 ಗ್ರಾಮ್ ಆಗುತ್ತೆ. ಅರ್ಧ ಕೆಜಿಗೆ ಕಡಿಮೆ, ಜಾಸ್ತಿ. ಹಾಗಾದ್ರೆ ತೋಳಲ್ಲಿ ಸಾಕಷ್ಟು ಬಲ ಇರುತ್ತೆ. ಖಂಡಿತವಾಗ್ಲಿ. ನಾನು ನೋಡ್ತಾ ಇದ್ನಲ್ಲ ಹೆಂಗೆ ಫೋರ್ಸ್ಫುಲ್ ಆಗಿ ಹೊಡಿತಾ ಇದ್ರು, ಈ ಕಡೆ ಲೆಫ್ಟ್ ರೈಟ್ ಅಂತ. ಇಲ್ಲಿ ಬಾಡಿನೇ ಫುಲ್ ವಾರ್ಮ್ ಅಪ್ ಆದಂಗಾಯ್ತು. ಅಂದ್ರೆ ಸರ್ ಇವಾಗ ಹಿಟ್ ಮಾಡ್ಬೇಕಾದ್ರೆ ಆ ಕಡೆಯಿಂದ ಇವಾಗ ಫಸ್ಟ್ ಬಾಲ್ ಇರುತ್ತೆ, ಫಸ್ಟ್ ಬಾಲ್ ಹೇಗೆ ಎಸಿಬೇಕು? ಏನಿಲ್ಲ, ಈಗ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಈ ಬ್ಲೂ ಪೇಂಟ್ ಒಳಗೆ ನೀವು ಬಾಲ್ ಇಡಬೇಕು. ಎಲ್ಲಾದ್ರೂ ಸರಿ. ಹೌದು, ಸಿಂಗಲ್ಸ್ಗೆ ಇದರಿಂದ ಆಚೆ ಹೋದ್ರೆ ಔಟ್, ಇದರಿಂದ ಆಚೆ ಬಂದ್ರೆ ಔಟ್, ಆ ಲೈನ್ ಆಚೆ ಹೋದ್ರೆ ಔಟ್. ಡಬಲ್ಸ್ಗೆ ಆ ಲೈನ್ ಒಳಗಿದ್ರೆ ಇಟ್ಸ್ ಇನ್. ಓಕೆ, ಅಂದ್ರೆ ಸಿಂಗಲ್ಸ್ ಮತ್ತೆ ಡಬಲ್ಸ್ ಆಡ್ತಾರಲ್ಲ ಟೆನ್ನಿಸ್. ಹೌದು. ಹಾಗಾಗಿ ಇವಾಗ ಒಂದು ಬಾಲ್ ಇವಾಗ ಎಸಿಬೇಕು ಅಂತ ಹೇಳಿದ್ರೆ ಹೇಗೆ ಥ್ರೋ ಮಾಡ್ತೀರಾ ಟೆನ್ನಿಸ್? ಇಲ್ಲ, ಇದು ಡಿಪೆಂಡ್ಸ್. ನೀವು ಮ್ಯಾಚ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ಸರ್ವ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ. ಇವಾಗ ಇವ್ರು ವಾರ್ಮ್ ಅಪ್ ಮಾಡ್ತಾ ಇರೋದ್ರಿಂದ ಹಿಂಗೆ ಫೀಡ್ ಮಾಡ್ತಾರೆ, ಇದಕ್ಕೆ ನಾವು ಫೀಡ್ ಅಂತ ಕರಿತೀವಿ. ಫೀಡ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ.